बेसिक हिंदी कोर्स का आज चौथा दिन है या चौथी क्लास है। तो इस क्लास में आपको 25 से लेकर 30 हिंदी वर्ड्स दे रहा हूँ और आप इन वर्ड्स को क्या इकट्ठा कर लीजिए, हो सके तो नोटबुक में लिख लीजिए, क्योंकि जितने भी जो वर्ड्स दे रहा हूँ ये सारे के सारे वर्ड्स इम्पोर्टेंट है। और आज तो हमारे शरीर के जितने भी जो अंग है उन अंगों के नाम कन्नड़ और हिंदी में क्या दिया हूँ या दे रहा हूँ। तो आप लोग एक नोटबुक लीजिए और नोटबुक में लिख कर रख लीजिए, क्योंकि जब मैं शुरू करूँगा टेंसेस यानी काल, वर्तमान काल, भूतकाल, भविष्यत काल, इन कालों में सेंटेंस फॉर्मेशन किस तरह से करना चाहिए, उस वक्त उस समय यही वर्ड्स हमारे काम के आ जाएंगे, यानी हम लोग इन्हीं वर्ड्स को क्या यूज़ करेंगे। तो इसलिए स्टूडेंट्स आपको कम से कम एक 25 से लेकर 30 हिंदी वर्ड्स के यहाँ दे रहा हूँ और आपको बोर्ड दिखाऊंगा। उस बोर्ड पर क्या ऑलरेडी मैं लिख कर रखा हूँ और उन वर्ड्स को पढ़कर आपको समझाऊंगा। हो सके तो आप नोटबुक में लिख लीजिए। बच्चों से लेकर बुजुर्गों तक या बड़ों तक कोई भी क्या हिंदी सीख सकता है। और हिंदी एक ऐसी भाषा है कि आप एक बार अगर सीख लेंगे तो ज़िंदगी भर क्या हर काम के लिए क्या ये भाषा आ जाएगी और पूरे देश भर में क्या आप कहीं भी जाकर क्या घूम कर आ सकते हैं, कोई दिक्कत क्या नहीं हो जाती है। स्टूडेंट्स जो भी मेरे चैनल पर नए हैं, चाहे बच्चे क्यों ना हो, चाहे स्टूडेंट क्या हो, चाहे बुजुर्ग क्यों ना हो, बड़े क्यों ना हो, अगर आपको ये वीडियो अगर यूज़फुल अगर लग रहा है तो आप सब्सक्राइब करना ना भूलिए, सब्सक्राइब कर लीजिए और वीडियो को अंत तक देखिए, बीच में क्या स्किप मत करिए स्टूडेंट्स, क्योंकि ये बेसिक हिंदी कोर्स की चौथी क्लास है और ये बहुत ही क्या यूज़फुल है। ಸ್ಟೂಡೆಂಟ್ಸ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಚಾನಲಲ್ಲಿ ಇದ್ದೀರಾ, ಸೊ ಮೊದಲು ಸಬ್ಸ್ಕ್ರೈಬ್ ಆಗಿ, ಎಲ್ಲ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ, ಆಮೇಲೆ ಎಲ್ಲ ವಿಡಿಯೋಗಳು ತುಂಬ ಯೂಸ್ಫುಲ್ ಆಗಿವೆ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ। ಆಮೇಲೆ ಇವತ್ತು ನಿಮಗೆ ಬೇಸಿಕ್ ಹಿಂದಿ ಕೋರ್ಸ್ನ ಇದು 4ನೇ ಕ್ಲಾಸು, 4ನೇ ದಿನ। ನಿಮಗೆ ಇವತ್ತು 25ಇಂದ 30 ಹಿಂದಿ ವರ್ಡ್ಸ್ ಕೊಡ್ತೀನಿ, ಕನ್ನಡದಲ್ಲಿ ಹಿಂದಿಯಲ್ಲಿ ಎರಡೂ ಲ್ಯಾಂಗ್ವೇಜಲ್ಲಿದೆ। ಈ ವರ್ಡ್ಸ್ಗಳನ್ನು ನೀವು ನೆನ್ಪಿಟ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ, ಯಾಕೆಂದರೆ ಮುಂದಿನ ಕ್ಲಾಸ್ನಲ್ಲಿ ನಾನು ಟೆನ್ಸಸ್ ಸ್ಟಾರ್ಟ್ ಮಾಡ್ತೀನಿ, ವರ್ತಮಾನ ಕಾಲ್, ಭೂತ್ಕಾಲ್, ಭವಿಷ್ಯತ್ ಕಾಲಲ್ಲಿ ಸೆಂಟೆನ್ಸ್ ಹೇಗೆ ಮಾಡಬೇಕಂತ ಕಲಿಸ್ಕೊಡ್ತೀನಿ। ಆ ಟೈಮಲ್ಲಿ ಈ ಎಲ್ಲ ವರ್ಡ್ಸ್ಗಳು ತುಂಬ ಯೂಸ್ ಆಗುತ್ತೆ। ಸೊ ಹಾಗಾಗಿ ಈ ಎಲ್ಲ ವರ್ಡ್ಸನ್ನು ಒಂದು ನೋಟ್ಬುಕ್ ತೊಗೊಂಡು ನೋಟ್ಬುಕ್ಕಲ್ಲಿ ಬರ್ಕೊಂಡ್ಬಿಡಿ। ಸೊ आज आपको ये वर्ड्स क्या दे रहा हूँ और बोर्ड देखिए और बोर्ड देखकर आप इन सारे वर्ड्स को क्या सीख लीजिए। आइए बोर्ड आपको दिखाऊंगा। ये स्टूडेंट्स ಇವತ್ತು ಕೂಡ 25ರಿಂದ 30 ವರ್ಡ್ಸ್ ಕೊಡ್ತಾ ಇದ್ದೀನಿ। ಈ ಬೋರ್ಡ್ ನೋಡಿ, ಬೋರ್ಡ್ ಮೇಲೆ ಆಲ್ರೆಡಿ ನಾನು ಬರೆದಿದ್ದೀನಿ ಬಾಡಿ ಪಾರ್ಟ್ಸ್ ನೇಮ್, ನಮ್ಮ ಶರೀರದ ಅಂಗಗಳು ಏನಿವೆ ಆ ಅಂಗಗಳು ಕನ್ನಡದಲ್ಲಿ ಮತ್ತು ಹಿಂದಿಯಲ್ಲಿ ಹಾಗೆ ಇಂಗ್ಲೀಷಲ್ಲೂ ಕೂಡ ತಿಳ್ಕೊಳ್ಳಿ। ಸೊ ಇವಾಗ ಹೆಚ್ಚು ಕಡಿಮೆ ಒಂದು 16 ಶಬ್ದಗಳನ್ನು ಬರೆದಿದ್ದೀನಿ। 16 ಶಬ್ದಗಳನ್ನು ನೋಡಿ, ಮೊದಲನೇದು ಶಬ್ದ ಏನಿದೆ, ಫಸ್ಟ್ ವರ್ಡ್ ಈಸ್ ತಲೆ। ತಲೆ ಅಂದರೆ ಹಿಂದಿಯಲ್ಲಿ ಏನಂತಾರೆ ಅಂದರೆ ಸೀರ್ ಆರ್ ಸರ್। ಆಮೇಲೆ ಹಣೆ, ಹಣೆ ಅಂದರೆ ನಮ್ಮ ಫೋರ್ ಹೆಡ್ ಇರುತ್ತಲ್ಲ ಅದು ಹಣೆ, ಹಿಂದಿಯಲ್ಲಿ ಮಾತಾ। ಮಾತಾ ಬೇರೆ, ಫಸ್ಟ್ ತಾಯಿ ಇದೆಯಲ್ಲ ಅದು ಮಾತಾ ಅಂದರೆ ಮದರ್ ಆಗುತ್ತೆ, ತಾಯಿ ಆಗುತ್ತೆ, ಇದು ಮಾತಾ ಹಣೆ। ನೆಕ್ಸ್ಟು ಮೂರನೇದು ಮುಖ। ಮುಖ ಅಂದರೆ ಚೆಹರ, ಶಕಲು ಆಗುತ್ತೆ, ಸೂರತ್ತು ಆಗುತ್ತೆ, ಅಂದರೆ 3 ವರ್ಡ್ ಹಿಂದಿಯಲ್ಲಿ ಇದೆ, ಬಟ್ ಚೆಹರ ಇದು ಯಾರು ಬೇಕಾದರೂ ಯೂಸ್ ಮಾಡ್ತಾರೆ, ಪಾಪ್ಯುಲರ್ ವರ್ಡ್ ಇದೆ। ಮುಖ ಅಂದರೆ ಚೆಹರ। ಮೂಗು, ಮೂಗು ಮೀನ್ಸು ನಾಕ್, ಅಂದರೆ ನಮ್ಮ ಮೂಗು ಏನಿದೆ ಅದಕ್ಕೆ ನಾಕ್ ಅಂತೀವಿ। ಕಣ್ಣು, ಕಣ್ಣಿಗೆ ಆಂಕ್, ಕಣ್ಣುಗಳಂದರೆ ಆಂಖೆ, ಅದು ಸಿಂಗ್ಲರ್ ಪ್ಲೂರಲ್ ಬಂದಾಗೆ ನಾನು ಹೇಳ್ಕೊಡ್ತೀನಿ। ಕಣ್ಣು ಆಯಿತು। ಬಾಯಿ, ಬಾಯಿ ಅಂದರೆ ಮೂಹ, ಮೌತ್ ಅಂತೀವಲ್ಲ ಇಂಗ್ಲೀಷಲ್ಲಿ, ಮೂಹ। ನಾಲಿಗೆ, ನಾಲಿಗೆ ಏನಿದೆ
ಆ ನಾಲಿಗೆಗೆ ಹಿಂದಿಯಲ್ಲಿ ಕರೀತಾರೆ ಜೀಬ್. ಜೀಬ್ ಮೀನ್ಸು ಟಂಗ್, ಇಂಗ್ಲೀಷಲ್ಲಿ ಟಂಗ್. ಹಲ್ಲು, ಹಲ್ಲು ಮೀನ್ಸು ನಾವು ಟೀತ್, ಹಲ್ಲುಗಳು ಅಂತ ಕರಿತೀವಲ್ಲ ಟೀತು. ಹಲ್ಲು ಅಂದರೆ ಟೂತು, ಅದು ಸಿಂಗ್ಲರು ಪ್ಲೂರಲ್ಲು. ಇಲ್ಲಿ ಹಲ್ಲು ಅಂದರೆ ದಾಂತ್, ಹಲ್ಲುಗಳು ಅಂದರೆ ದಾಂತೆ. ಮೇಲ್ಗಡೆ ಒಂದು ಮಾತ್ರೆ ಹಚ್ಚಬೇಕಾಗುತ್ತೆ, ಬಟ್ ಇಲ್ಲಿ ದಾಂತ್, ಹಲ್ಲು ಮೀನ್ಸು ದಾಂತ್. ನೆಕ್ಸ್ಟ್ ಇಲ್ಲಿ ಬಂದುಬಿಡಿ ಮೀಸೆ. ಮೀಸೆ ಅಂದರೆ ಮೂಂಚ್, ಮೂ ಬರೆದು ಮೇಲೆ ಚಂದ್ರ ಬಿಂದಿ ಛ, ಮೂಂಚ್. ಗಡ್ಡ, ಗಡ್ಡ ಮೀನ್ಸು ದಾಡಿ. ಕೆನ್ನೆ, ಗಾಲ್, ಚಿಕ್ಸ್ ಅಂತ ಕರಿತೀವಲ್ವಾ. ಕಿವಿ, ಕಾನ್. ಕೂದಲು, ಬಾಲ್. ಕಣ್ಣಿನ ರೆಪ್ಪೆ, ಪಲಕ್. ಎದೆ, ಛಾತಿ, ಚೆಸ್ಟ್. ಇದು ಕಣ್ಣಿನ ರೆಪ್ಪೆಗೆ ಇಂಗ್ಲೀಷಲ್ಲಿ ಐಲಿಡ್ ಅಂತ ಕರಿತೀವಿ. ಇದು ಕೂದಲು ಹೇರ್ಸು. ಕಿವಿ ಇಯರು. ಕೆನ್ನೆ ಚಿಕ್ಕು. ಇದು ಮೀಸೆಗೆ ಮುಸ್ಟ್ಯಾಶ್. ಆಮೇಲೆ ದಾಡಿಗೆ ಗಡ್ಡೆಗೆ ಬಿಯರ್ಡ್. ಸೊ ಈ ಥರ ನೀವು ವರ್ಡ್ಸ್ಗಳನ್ನು ದಿನ ಕಲೆಕ್ಟ್ ಮಾಡ್ಕೊಂಡು ಹೋಗಿ. ಈ ಥರ ವರ್ಡ್ಸ್ ನಿಮ್ಮ ಹತ್ರ ಇದ್ದರೆ, ನಾನು ಮುಂಚೆನೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, अटलीस्ट यू कलेक्ट 100 वर्ड्स. यू हैव 100 वर्ड्स. अगर आप कलेक्ट कर लेंगे तो 100 वर्ड्स को लेकर सेंटेंस किस तरह से बनाना चाहिए आपको मैं सिखाऊंगा. स्टूडेंट हो या बुजुर्ग हो, कोई भी बड़े भी अगर आप सीख रहे हैं तो ये चौथी क्लास है, चौथी कक्षा है. इस चौथी कक्षा में आपको वर्ड्स दे रहा हूँ और बचे हुए जो 10 वर्ड्स है वो 10 वर्ड्स भी क्या आपको लिख कर दिखाऊंगा. स्टूडेंट्स, जस्ट यू कलेक्ट words to Hindi. Already I told you 2-3 periods just you collect Hindi words, because you have Hindi words means you can write any sentence. Okay na? So first you collect Hindi words. So that's why I am giving you only Hindi words to Hindi to English. So आज भी कुछ वर्ड्स आपको दे रहा हूँ, कम से कम एक 30 वर्ड्स का आपको दूंगा. तो कंटिन्यू मैं कर दूंगा. ये स्टूडेंट्स ಮಿಕ್ಕಿದ ವರ್ಡ್ಸ್ಗಳನ್ನು ನೋಡಿ ತೋರಿಸ್ತಾ ಇದ್ದೀನಿ ಬೋರ್ಡ್ ಮೇಲೆ. ಕೈ ಹಿಂದಿಯಲ್ಲಿ ಹಾತ್ ಅಂತೀವಿ, ಹಾತ್ ಅನ್ಬೇಕು. ಮೊಳಕೈ ಕೊಹನಿ, ಮೊಳಕೈ ಎಲ್ಬೋ ಅಂತೀವಲ್ಲ ಇಂಗ್ಲೀಷಲ್ಲಿ, ಎಲ್ಬೋಗೆ ಹಿಂದಿಯಲ್ಲಿ ಕೊಹನಿ, ಕನ್ನಡದಲ್ಲಿ ಮೊಳಕೈ. ಅಂಗೈ ಹತೇಲಿ, ಪಾಮ್ ಅಂತೀವಲ್ವಾ, ಪಾಮ್ ಹತೇಲಿ. ಬೆರಳು ಉಂಗ್ಲಿ, ಬೆರಳುಗಳು ಅಂದರೆ ಉಂಗ್ಲಿಯಾ, ಸಿಂಗ್ಲರ್ ಪ್ಲೂರಲ್ ಆಮೇಲೆ ನಾನು ಹೇಳ್ಕೊಡ್ತೀನಿ. ಹೆಬ್ಬೆರಳು, ಹೆಬ್ಬೆರಳು ಮೀನ್ಸು ಅಂಗುಠ, ಥಮ್ ಅಂತ ಕರಿತೀವಲ್ವಾ, ಅಂಗುಠ. ಚರ್ಮ ಸ್ಕಿನ್ ಇದೆ ಅಲ್ವಾ, ಅದಕ್ಕೆ ಚಮಡ, ಹಿಂದಿಯಲ್ಲಿ ಚಮಡ. ಹೊಟ್ಟೆ ಸ್ಟಮಕ್ ಏನಿದೆ ಅದು ಪೇಟ್. ಬೆನ್ನು ಪೀಟ್, ಬ್ಯಾಕ್. ನೆಕ್ಸ್ಟ್ ಬನ್ನಿ ಸೊಂಟ, ಕಮರ್, ವೇಸ್ಟ್ ಇದೆ ಅಲ್ವಾ, ಕಮರ್, ಬೆಲ್ಟ್ಗೆ ಹಾಕ್ಕೊಳ್ತೀವಲ್ಲ ಅದಕ್ಕೆ. ಕಾಲು ಪೈರ್, ಟಾಂಗ್ ಆರ್ ಪಾವ್, 3 ವರ್ಡ್ಗಳು ಬರುತ್ತೆ ಕಾಲಿಗೆ ಅಂದರೆ ಲೆಗ್. ಮೊಳಕಾಲು ಗುಟ್ನ, ನೀ, ಗುಟ್ನ. ಕುತ್ತಿಗೆ ಗರ್ದನ್. ನೆಕ್ಸ್ಟು ಎಲುಬು ಹಡ್ಡಿ, ಬೋನ್ಸ್ ಅಂತ ಕರಿತೀವಲ್ಲ, ಬೋನು ಹಡ್ಡಿ. ರಕ್ತ खून और रक्त ब्लड. हृदय, हृदय, दिल और हृदय. सो ಹಿಂದಿಯಲ್ಲಿ ಕೂಡ ಹೃದಯ, ಹಾರ್ಟಿಗೆ ನಾವು ಹೃದಯ ಅಂತ ಕರಿತೀವಿ, ದಿಲ್. ಈ ಥರ ಸ್ಟೂಡೆಂಟ್ಸ್ ವರ್ಡ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇರಿ. ಒನ್ಸ್ ಅಗೈನ್ ಯು ಲೀಸನ್, ಐ ರೀಡ್ ಆಲ್ ದೀಸ್ ವರ್ಡ್ಸ್. ಫಸ್ಟ್ ಕೈ, ಕೈ ಅಂದರೆ ಹಾತ್. ಮೊಳಕೈ ಕೊಹನಿ, ಅಂಗೈ ಹತೇಲಿ, ಬೆರಳು ಉಂಗ್ಲಿ, ಹೆಬ್ಬೆರಳು ಅಂಗುಠ. ಚರ್ಮ ಚಮಡ, ಹೊಟ್ಟೆ ಪೇಟ್, ಬೆನ್ನು ಪೀಟ್, ಸೊಂಟ ಕಮರ್, ಕಾಲು ಪೈರ್ ಆರ್ ಟಾಂಗ್ ಆರ್ ಪಾವ್, ಮೊಳಕಾಲು ಗುಟ್ನ, ಕುತ್ತಿಗೆ गर्दन, एलबू हड्डी, रक्त खून और रक्त, हृदय दिल और हृदय. सो इस तरह से आपको डेली एक 25 से लेकर 30 हिंदी वर्ड्स के यहाँ कलेक्ट करते चले जाइए. जितने वर्ड्स आपके पास होंगे या इकट्ठा कर लेंगे
तो आपको ही क्या अच्छा होगा, क्योंकि जब आप लिखने के लिए तैयार हो जाएंगे या हिंदी भाषा बोलने के लिए तैयार हो जाएंगे तो फास्ट से बोलने के लिए आपके पास आपके ब्रेन में क्या मस्तिष्क में वर्ड्स रहना जरूरी है। जिस तरह से हम बातें करने के लिए शुरू करेंगे तब वर्ड्स की ज़्यादा ज़रूरत होगी। वर्ड्स अगर रहेंगे तो ही हम दूसरों के साथ औरों के साथ बातें कर सकते हैं। तो इसलिए स्टूडेंट्स यू कलेक्ट हिंदी वर्ड्स एंड every day you collect 25 to 30 Hindi words. You have capacity means you collect more words, no problem. आपके पास अगर ज़्यादा अगर शक्ति है, आपकी शक्ति अगर ज़्यादा है तो आप और भी वर्ड्स कलेक्ट कर सकते हैं। तो इसी तरह आप वर्ड्स कलेक्ट करते चले जाइए और जाने से ही आपको अच्छा है। स्टूडेंट्स ये वीडियो यहीं पर समाप्त करूँगा और जो भी आप लोग देख रहे हैं तो निरंतर देखते रहिए और सब्सक्राइब हो जाइए।